ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ರಂಗಸ್ವಾಮಿ ಒಡ್ಡಿನ ಮಲೆ ಮಹದೇಶ್ವರರ ಪ್ರತಿಮೆಯ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತಾವು ವೀಕ್ಷಣೆಯನ್ನು ಮಾಡ್ಬೋದು ಗೆಳೆಯರೆ. ಸೊ ನಮ್ಮ ಚಂದದಾರರೊಬ್ಬರು ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ನನಗೆ ಒಂದು ಶಲ್ಯವನ್ನು ಕೊಟ್ಟಿರ್ತಾರೆ. ಸ್ವಾಮಿಯವರ ಪ್ರತಿಮೆ ಮೇಲ್ಭಾಗಕ್ಕೆ ಒದಿಕೆಯಾಗಿ ಒದಿಸಿ ಅಂತಂದ್ಬಿಟ್ಟು ಒಂದು ಶಲ್ಯ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ವಾಮಿಯವರ ಸನ್ನಿಧಿಗೆ ತೆಗೆದುಕೊಂಡು ಬಂದಿರ್ತೀನಿ. ಮಹದೇಶ್ವರರ ಪ್ರತಿಮೆಯ ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ಹಾಗೆ ಇದು ಯಾವ ಥರ ಒದಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ಫಸ್ಟ್ ಈ ಶಲ್ಯ ತೆಗಿತೀನಿ. ಇದು ನಮಗೆ ಈ ಕೋತಿಗಳದೊಂದು ಕಾಟ ನೋಡಿ. ಇವೇನು ಮಾಡ್ತವೆ ಅಂದರೆ ಕೋತಿಗಳು ಬಂದು ಬ್ಯಾಗೆಲ್ಲ ಕಿತ್ತಾಕ್ಬಿಡ್ತವೆ. ಇದುವೇ ರಂಗಸ್ವಾಮಿ ಒಡ್ಡು. ಮಲೆ ಮಹದೇಶ್ವರರು ಶ್ರವಣಸೂರನನ್ನು ಸಂಹಾರವನ್ನು ಮಾಡಬೇಕಾದ್ರೆ ಈ ಸ್ಥಳದಲ್ಲಿ ಒಂದು ಸೂಕ್ತ ಸಮಯವನ್ನು, ಒಂದು ಶಾಸ್ತ್ರವನ್ನು ನೋಡಿಸ್ರು ಅಂತಕ್ಕಂಥ ಒಂದು ಇತಿಹಾಸ. ಅವನ ಸಂಹಾರ ಮಾಡೋಕ್ಕೆ ಯಾವ ಸಮಯ ಸೂಕ್ತವಾಗಿತ್ತು, ಈ ಥರದ ಇತಿಹಾಸವಿದೆ. ಸೊ ಈಗ ನೋಡೋಣ, ಈ ಶಲ್ಯನ ಯಾವ ಥರ ಒದಿಸ್ಬೋದು ನನಗೆ ಗೊತ್ತಾಯ್ತಿಲ್ಲ. ಒಂದು ಪ್ರಯತ್ನ ಮಾಡ್ತೀನಿ. ಆಗಿಲ್ಲ ಅಂದರೆ ಯಾರು ಭಕ್ತಾದಿಗಳಿತ್ತು ಒದಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತೀನಿ. ಸೊ ಈ ರೀತಿ ಇದೆ ನೋಡಿ. ಪ್ಲಾಸ್ಟಿಕ್ನ ನಾನು ಬಿಸಾಡಲ್ಲಪ್ಪ, ಜೇಬೊಳಕ್ಕಾಗ್ತೀನಿ. ಯಾಕಂದರೆ ಪರಿಸರದ ಮೇಲೆ ಅಷ್ಟು ಕಾಳಜಿ ಇದೆ ನಮಗೆ. ನೋಡಿ, ಈ ರೀತಿ ಬಟ್ಟೆ ಪಿನ್ ಸಹ ಕೊಟ್ಟಿದ್ದಾರೆ. ಈ ರೀತಿ ಇದೆ. ಇದು ಯಾವ ಥರ ಹಾಕೋದು ಅಂತ ಗೊತ್ತಿಲ್ವಲ್ಲ. ಸೊ ಒದಿಸ್ಬಿಡಿ ಅಂತಂದರು. ಖಂಡಿತ ನಂಗೆ ಐಡಿಯಾ ಇಲ್ಲ. ಚೆನ್ನಾಗಿ ಸಕ್ಸಸ್ ಆದರೆ ಓದಿಸ್ತೀನಿ. ಇಲ್ಲ ಸಕ್ಸಸ್ ಆಗಿಲ್ಲ ಅಂತ ಏನಾದ್ರು ಕಂಡು ಬಂದರೆ ಫಸ್ಟ್ ಕ್ಲಾಸಾಗಿ ಕೂತ್ಕೊಂತು ಮಾತ್ರ. ವಾವ್, ಸಖತ್ತಾಗಿ ಕಾಣಿಸ್ತೈತೆ. ಮತ್ತು ಪಿನ್ ಎಲ್ಲಿ ಕಟ್ಟೋದು, ಈ ಬಟ್ಟೆ ಇದನ್ನೇ ಎಲ್ಲಿ ಕಟ್ಟೋದು? ಓಕೆ, ಏನಾದ್ರು ಒಂದು ಪ್ರಯತ್ನ ಮಾಡ್ತೀನಿ. 2 ಕೊಟ್ಟಿದ್ದಾರೆ. ಒಟ್ಟು ಚೆನ್ನಾಗಿ ಕಾಣಿಸ್ತೈತೆ. ಒಟ್ಟು ಪಿನ್ನೊಂದು ಹಾಕ್ಬಿಟ್ರೆ ಸಾಕು. ಒಳ್ಳೆ ನೀಟಾಗಿ ಕಾಣಿಸುತ್ತೆ, ಫಸ್ಟ್ ಕ್ಲಾಸಕ್ಕೆ. ಸರಿ, ನಾನು ಈ ಕ್ಯಾಮ್ರಾ ಆಫ್ ಮಾಡಿ ವರ್ಕ್ ಮಾಡ್ತೀನಿ. ನೋಡಿ, ನಮ್ಮ ಚಂದದಾರರು ಕೊಟ್ಟಿರ್ತಕ್ಕಂಥ ಶಲ್ಯವನ್ನು ಈ ರೀತಿ ಒದಿಸಿದ್ದೀನಿ. ಸೊ ತಾವೀಕ್ಷಣೆ ಮಾಡ್ಬೋದು. ಸೊ ಮಾದಪ್ಪನ ಎದ್ದು ಬಂದಂಗೆ ಅದಲ್ಲಪ್ಪ ಸ್ವಾಮಿ. ಒಬ್ಬೊಬ್ಬೊಬ್ಬ ನಾನು ಪರವಾಗಿಲ್ಲ, ಒಬ್ಬ ಒಳ್ಳೆ ಆರ್ಟಿಸ್ಟು. ದಯವಿಟ್ಟು ಕ್ಷಮೆ ಇರಲಿ, ನನಗೆ ನಾನೇ ಹೊಗಳ್ಕೊಂಡ್ರೆ ಅರ್ಥವಿರೋದಿಲ್ಲ. ಸೊ ನನಗೆ ತಕ್ಕ ಮಟ್ಟಿಗೆ ನೋಡಿ, ಈ ರೀತಿ ಏನು ಸ್ವಾಮಿಯವರಿಗೆ ಒದಿಕೆಯನ್ನು ಒದಿಸಿದ್ದೇನೆ. ಸೊ ಇಲ್ಲಿ ಬಹುಶಃ ನಾನು ಕರೆಕ್ಟಾಗಿ ಹಾಕಿಲ್ಲ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇದೆ. ಸೊ ಒಂದು ವೇಳೆ ನಾನು ಹಾಕಿರೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದ್ದರೆ ನಾನು ತಮ್ಮಡಪ್ಪ ಅವ್ರಿಗೆ ಹೇಳಿ ಮತ್ತೊಮ್ಮೆ ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ. ಒಂದು ವೇಳೆ ತಮ್ಮಡಪ್ಪ ಅವರು ಏನು ಸಂಪರ್ಕ ಮಾಡಿ ನಾವು ಸರಿಪಡಿಸೋಕ್ಕಾಗಿಲ್ಲ ಅಂದರೆ, ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಈ ಒದಿಕೆಯನ್ನು ಯಾವ ರೀತಿ ಒದಿಸ್ಬೇಕು, ಏನಾದ್ರು ಬದಲಾವಣೆ ಮಾಡಬೇಕಾ, ಇಲ್ಲ ಇರೋದೇ ಸರಿಯಾಗಿದೆಯಾ, ದಯವಿಟ್ಟು ಇದನ್ನು ಗಮನಿಸಿ ಸ್ವಾಮಿಯವರ ಒಂದು ಒದಿಕೆಯ ಒಂದು ವ್ಯವಸ್ಥೆ, ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ
ಈ ಒಂದು ರಂಗಸ್ವಾಮಿ ಒಡ್ಡಿನಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಎಲ್ಲ ನಮ್ಮ ಮಲೆಮಹದೇಶ್ವರನ ಭಕ್ತಾದಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಹಾಗೆ ನಾಳೆ ಅತಿ ಶೀಘ್ರದಲ್ಲೇ ಏನು ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ವಿವರವನ್ನು ನೀಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ.